ಮೋದಿ ನೋಡಿ ಓಟ್ ಹಾಕ್ತಾರೆ. ನಮ್ಮ ದೇಶ ಪ್ರಪಂಚದ ಭೂಪಟದ ಎಲ್ಲಿದೆ ಅಂತ ತೋರಿಸ್ತವ್ರು ಮೋದಿ. ಆಮೇಲೆ ರೈತರ ಮಕ್ಕಳು ಸೈನಿಕರು ಸಾಯ್ತಿರಲ್ಲ ನಿಲ್ಲಿಸ್ತವ್ರು. ಕಾಂಗ್ರೆಸ್ ಸರ್ಕಾರದಲ್ಲೆಲ್ಲ ಫ್ರೀ ಸಿಗ್ತೈತೆ. ಫ್ರೀ ಸಿಗ್ತದೆ, ಸಾಂಕೇತಿಕವಾಗಿ ಮಾಡಿರೋದು ಒಂದು 40% ಅಷ್ಟೇ, 60% ಸಿಗ್ತಾ ಇಲ್ಲ. ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳು ಸುಭದ್ರವಾಗಿದ್ದಾರಾ? ಇಲ್ಲ ಇಲ್ಲ ಇಲ್ಲ. ಅಲ್ಲೆಲ್ಲ ಶ್ರೇಯಸ್ ಪಟೇಲ್ ಅಂತ ಶ್ರೇಯಸ್ ಪಟೇಲ್ ಎಲ್ಲ ದುಡ್ಡು ಕೊಟ್ಟು ಕಸ್ಕೊ ಬಂದಿರೋದು ಅವ್ರನ್ನ. ಬಂದ್ರೆ ಒಳ್ಳೇದಾಗಲ್ವೇ? ಕಾಂಗ್ರೆಸ್ ಬಂದ್ರೆ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ ಹಾಳಾಗೋಯ್ತು. ಮಾತ್ರ ಮುಸ್ಲಿಂ ನಾಳೆ ದಿನ ನಮಗೆ ಬುರ್ಕಾ ಓಡಾಕತ್ತಾರಲ್ಲ, ನಾಳೆ ದಿನ ಹಿಂದೂಗಳು ಬುರ್ಕಾಗಕ್ಕೆ ಓಡಾಡ್ಬೇಕಾಗುತ್ತೆ. ಚನ್ನಪಟ್ಟಣದಲ್ಲಿ ನೋಡಿ ದುಡ್ಡು ಕೊಟ್ಟು ಹಣ ಕೊಟ್ಟು ಕಸ ಮಾಡ್ತಾ ಇರೋದು. ಅದು ಪ್ರಜ್ವಲ್ ಗೆಲ್ಲಲ್ವೇ? ಸ್ವಲ್ಪ ಕಷ್ಟ ಇದೆ ಈ ಸಲ. ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಸರ್ ನಿಮಗೆ? ನಮಗೆ ರಾಹುಲ್ ಗಾಂಧಿ ಆಗ್ಬೇಕು. ನಿಮ್ಮ ಆಟೋದವ್ರಿಗೆ ಪ್ರಾಬ್ಲಮ್ ಆಗಿಲ್ವೇ ಗ್ಯಾರಂಟಿಯಿಂದ? ಇಷ್ಟೇನು ಗ್ಯಾರಂಟಿ ವಾಪಸ್ ಏನೂ ಆಗಿಲ್ಲ ಸರ್. ನೀವು ಹೇಳ್ತಾರೆ. ಎಸ್, ಯಾರು ಗೆಲ್ತಾರೆ ಸರ್? ಇಲ್ಲಿ ಮೋಸ್ಟ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ಬೋದು ಸರ್. ಎಲ್ರು ಶ್ರೇಯಸ್ ಪಟೇಲ್ ಅಂತಾರಲ್ಲೆಲ್ಲ. ಇಲ್ಲ ಇಲ್ಲ ಇಲ್ಲ. ಮೋದಿ ನೋಡಿ ಓಟ್ ಹಾಕ್ತಾರೆ. ಮೋದಿ ನೋಡಿ. ಮೋದಿ ಓಟ್. ಈ ಕ್ಷೇತ್ರದಲ್ಲಿ ಮೋದಿ ನೋಡಲ್ಲ, ಕ್ಯಾಂಡಿಡೇಟ್ ನೋಡ್ತೀವಿ. ಇಲ್ಲ, ಮೋದಿ ನೋಡಿ ಹಾಕ್ಬೇಕು. ನಮ್ಮ ದೇಶ ಪ್ರಪಂಚದ ಭೂಪಟದ ಎಲ್ಲಿದೆ ಅಂತ ತೋರಿಸ್ತವ್ರು ಮೋದಿ. ಆಮೇಲೆ ರೈತರ ಮಕ್ಕಳು ಸೈನಿಕರು ಸಾಯ್ತಿರಲ್ಲ ನಿಲ್ಲಿಸ್ತವ್ರು. ದೇಶದ ಬದ್ಧತೆಗೆ ಓಟ್ ಕೊಡ್ಬೇಕು ಹೊರ್ತೀನಿ ಯಾರಿಂದಲೂ ಸಾಧ್ಯ ಇಲ್ಲ ಸರ್. ಹಾಗಾಗಿ ಜನ ಏನೇ ಕ್ಯಾನ್ವಾಸ್ ಮಾಡ್ಲಿ, ಏನೇ ಹೇಳಲಿ, ಈಗಿನ ನಾಗರಿಕರು ಬಹಳ ಬುದ್ಧಿವಂತರಾಗಿದ್ದಾರೆ. ಮೋದಿಗೆ ಅವರು ಓಟ್ ಸಪೋರ್ಟ್ ಕೊಡೋದು ಖಂಡಿತ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಕಾಂಗ್ರೆಸ್ ಸರ್ಕಾರದಲ್ಲೆಲ್ಲ ಫ್ರೀ ಸಿಗ್ತೈತೆ. ಫ್ರೀ ಸಿಗ್ತದೆ, ಸಾಂಕೇತಿಕವಾಗಿ ಮಾಡಿರೋದು ಒಂದು 40% ಅಷ್ಟೇ, 60% ಸಿಗ್ತಾ ಇಲ್ಲ. ಸಾಂಕೇತಿಕವಾಗಿ ಮಾಡಿರೋದು ಇವರು. ಹಾಗಾಗಿ ಮೋದಿನೇ ಬರಬೇಕು. ಓಕೆ ಸರ್, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳು ಸುಭದ್ರವಾಗಿದ್ದಾರಾ? ಇಲ್ಲ ಇಲ್ಲ ಇಲ್ಲ. ಅವ್ರದ್ದು ಏನಾಗ್ತಾರೆ ಅಂದ್ರೆ, ಫಸ್ಟ್ ಎಲೆಕ್ಷನ್ ಬಂದಾಗ ನಾವು ಬಹುಸಂಖ್ಯಾತರ ಕಡೆ ಇದ್ದೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಮುಗೀತು ಅಂದ್ರೆ ಅವ್ರು ಅಲ್ಪಸಂಖ್ಯಾತರ ಅವ್ರು ಆಗಿದ್ದಿರೋದು. ಏನ್ ಮಾಡ್ತವ್ರ ಆ ತರದ್ದು? ಏನು ಅಂದ್ರೆ ಅದೇ ಒಂದ್ ರೀತಿ ಏನೋ ಓಲೈಕೆಗೆ ಮಾತಾಡೋದು, ಏನೋ ಒಂದ್ ರೀತಿಯಾಗಿ. ಯಾವ ಇನ್ಸಿಡೆಂಟ್ ನೋಡಿ ಬೇಜಾರಾಗೈತೆ ನಿಮ್ಗೆ? ಆಗಿದೆ, ಓಲೈಕೆಗಳನ್ನ ನೋಡೇ ಬೇಜಾರಾಗಿದೆ. ಇವ್ರ ಹೇಳಿಕೆಗಳು, ಇವು ಕೊಡುವಂತ ಕೆಲವು ಫೆಸಿಲಿಟಿಗಳು ಅದಿಲ್ಲ, ಬಹುಸಂಖ್ಯಾತನ ಕಡೆಗಣಿಸ್ತಾ ಇದ್ದಾರೆ ಅಂತ ಇದಾಗುತ್ತೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಸರ್. ಇಲ್ಲಿ ಅಲ್ಲೆಲ್ಲ ಶ್ರೇಯಸ್ ಪಟೇಲ್ ಅಂತ ಶ್ರೇಯಸ್ ಪಟೇಲ್ ಎಲ್ಲ ದುಡ್ಡು ಕೊಟ್ಟು ಕಸ್ಕೊ ಬಂದಿರೋದು. ಅವ್ರನ್ನ ಎಲ್ಲ ಹಣ ಕೊಟ್ಬಿಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವ್ರು ದುಡ್ಡು ಕೊಟ್ಟಿಲ್ಲ, ಆತ್ಮ ಗೆಲ್ತಾರೆ ನೋಡಿ ಸರ್ ಅವರು. PM ಯಾರಾಗ್ಬೇಕು? CM ಪ್ಯೂರ್ ಆಗ್ಬೇಕು. ಮೋದಿ ಆಗ್ಬೇಕು. ಯಾಕೆ ಮೋದಿ? ಮೋದಿ ಇಲ್ಲಿ ಮತ್ತೆ ನಮ್ಮ ಇಂಡಿಯಾದಲ್ಲಿ ಮತ್ತೆಲ್ಲ ಮತ್ತಿನ್ನ ಲೇಡೀಸು ಮಕ್ಕಳೆಲ್ಲ ಹೆಣ್ಣು ಮಕ್ಕಳೆಲ್ಲ ಭಾರಿ ಕಷ್ಟ ಆಗುತ್ತೆ. ಓಡಾಡೋದೆಲ್ಲ ಕಷ್ಟ ಆಗುತ್ತೆ, ರೇಪು ಎಲ್ಲ ಆಗ್ತದೆ ಈಗೆಲ್ಲ. ಹಂಗಾಗಿ ಸರ್ ಅದು. ಈಗ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗಲ್ವೇ? ಕಾಂಗ್ರೆಸ್ ಬಂದ್ರೆ ನಮ್ಮ ಇಂಡಿಯಾ, ನಮ್ಮ ಕರ್ನಾಟಕ ಹಾಳಾಗೋಯ್ತು. ಮಾತ್ರ ಹಾಳಾಗೋಗುತ್ತೆ. ಹೆಂಗೆ ಸರ್? ಇಲ್ಲಿ ಓಡಾಡಕ್ಕಾಗುತ್ತೆ ಸರ್? ಹೆಣ್ಮಕ್ಳುಗಳೆಲ್ಲ ಓಡಾಡಕ್ಕಾಗಲ್ಲ. ಈಗ ಓಡಾಡ್ತಿದ್ರಿ, ಸರ್ಕಾರ ಅವ್ರದೈತಲ್ಲ ಸರ್ ಅದು. ಹಂಗಾಗಿ ಈಗ ಸೆಂಟ್ರಲ್ ಅಲ್ಲೂ ಬಂದ್ರೆ ಹಿಂಗೆ ಓಡಾಡ್ತಾರೆ. ಸೆಂಟ್ರಲ್ ಬಂದ್ರೆ ಹಿಂಗೆ ಓಡಾಡ್ತಾ ಇರ್ತೀವಿ ನಾವು. ಕಾಂಗ್ರೆಸ್ ಅಲ್ಲಿ ಭದ್ರತೆ ಇಲ್ಲ ಅಂತ? ಕಾಂಗ್ರೆಸ್ ಭದ್ರತೆ ಇಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಭದ್ರತೆ ಇಲ್ಲ ಸರ್, ನಿಜವಾಗ್ಲೂ. ಏನಾಗೈತೆ? ಎಲ್ಲ ಬಂದು ಈಗ ನೋಡಿ 2000 ಅಂತ ಇದ್ ಮಾಡ್ಬಿಟ್ಟು, ಈಗ ಹೆಣ್ಮಕ್ಳಿಗೆಲ್ಲ ಇದ್ ಮಾಡ್ಬಿಟ್ಟು, ಗಂಡು ಮಕ್ಳೆಲ್ಲ ಹೆಣ್ಣಿಗೆಲ್ಲ ಈಗ ನೋಡಿ ಈಗ 2000 ಕೊಡೋದು 6000 ಕಿತ್ಕೊಳ್ಳೋದು ಹಂಗ್ ಮಾಡ್ತಾವ್ರ ಈಗ. ಈಗ ಹಿಂದೂಗಳಿಗೆ ಭದ್ರತೆ ಇದೆಯಾ ಕಾಂಗ್ರೆಸ್? ಹಿಂದೂಗಳಿಗೆ ಭದ್ರತೆ ಇಲ್ಲ ಸರ್, ನಿಜವಾಗ್ಲೂ. ಎಲ್ಲ ಮುಸ್ಲಿಮ್ಸ್ಗೆ ಒಳ್ಳೇದೈತೈತೆ ಅವ್ರಿಗೆ. ಮುಸ್ಲಿಂ ನಾಳೆ ದಿನ ನಮಗೆ ಬುರ್ಕಾ ಓಡಾಕತ್ತಾರಲ್ಲ, ನಾಳೆ ದಿನ ಹಿಂದೂಗಳು ಬುರ್ಕಾಗಕ್ಕೆ ಓಡಾಡ್ಬೇಕಾಗುತ್ತೆ. ಆ ತರ ಸರ್, ನಿಜವಾಗ್ಲೂ. ಅಂದ್ರೆ ಕಾಂಗ್ರೆಸ್ ಅವರು ಅಷ್ಟು ಹೋಲಿಕೆ ಇಲ್ವಾ ಸರ್? ಇಲ್ಲಿ ಇಲ್ಲಿ ಹಾಸನಲ್ಲಂತೂ ಇಲ್ವೇ ಇಲ್ಲ, ನಿಜವೇ. ನೋಡಿ ಈಗೆಲ್ಲ ನಮ್ಮ ಚನ್ನಪಟ್ಟಣದಲ್ಲಿ ನೋಡಿ ದುಡ್ಡು ಕೊಟ್ಟು ಹಣ ಕೊಟ್ಟು ಕಸ ಮಾಡ್ತಾ ಇರೋದು. ಅದು ಎಲ್ಲ 500 ರೂಪಾಯಿ ನೋಡಿ ಕೊಡ್ತಾರೆ, ಜನ ಬಂದಿದ್ದಾರೆ ಅಷ್ಟೇ. ಈ ಪ್ರಜ್ವಲ್ ರೇವಣ್ಣ ಅವರು ದುಡ್ಡು ಕೊಟ್ಟಿಲ್ಲ, ನಿಯತ್ತಿಂದ ಜನಗಳು ಕರ್ಸಿ ಮಾಡ್ತಾ ಇದ್ದಾರೆ ಸರ್ ಅವರು. ಓಕೆ ಸರ್. ಈಗ ಮೋದಿ ಬಂದ್ರೆ ಒಳ್ಳೇದಾಗುತ್ತಾ? ಮೋದಿ ಬಂದ್ರೆ 100% ಒಳ್ಳೆ ಸರ್, ನಿಜವಾಗ್ಲೂ. ಎಲ್ಲ ಆಗುತ್ತೆ ಸರ್. ಈಗ ಮೋದಿ ಯಾರು ಹೊರಗಡೆ ಎಲ್ಲ ನೋಡಿ ಒಂದ್ ಕಡೆಯಿಂದ ಇತ್ತಾ ಬರ್ತಿದ್ದಾರೆ. ಈಗ ನೋಡಿ ಎಲ್ಲ ಈಗ ಇಂಡಿಯಾ ಇದೆಲ್ಲ ಪಾಕಿಸ್ತಾನ ಇಂಡಿಯಾ ಎಲ್ಲ ನೋಡಿ ಹೆಂಗ್ ತರ್ತಾ ಇದಾರೆ. ಎಲ್ಲ ಮುಂದೆ ಬಂದಿಲ್ವ? ಈಗ ಇನ್ನು ಮುಂದೆ ತರ್ತಾರೆ. ಈಗ ನೋಡಿ ನಮ್ಮ ಹಾಸನಲ್ಲಿ ಈಗ ಕುಮಾರಸ್ವಾಮಿ ಅವರು ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡು, ಹೊಸ ಬಸ್ ಸ್ಟ್ಯಾಂಡು, ಕಾಲೇಜು
ಮತ್ತೆ ಹಾಸ್ಪಿಟ್ಲ್, ಗೌರ್ಮೆಂಟ್ ಹಾಸ್ಪಿಟ್ಲು ಎಲ್ಲ ತಂದಿದ್ದಾರೆ ಸರ್ ಅವರು. ಹಂಗಾಗಿ ಅವ್ರನ್ನೇ ಅವ್ರನ್ನೇ ಸೆಲೆಕ್ಟ್ ಮಾಡ್ತೇವೆ ಸರ್. ಶ್ರೇಯಸ್ ಗೆಲ್ಲಲ್ಲ ಅಂತೀರಿ? ಶ್ರೇಯಸ್ ಗೆಲ್ಲಲ್ಲ ಸರ್, ಸುಮ್ಮನೆ ನಾಟಕ ಅದು. ಎಲ್ಲ ದುಡ್ಡು ಕಟ್ಸೋದು ಸರ್ ಅದು. ಒಟ್ಟಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಆಗ್ಬೇಕು. ಮೋದಿ ಆಗ್ಬೇಕು ಸರ್, ಪ್ರೈಮ್ ಮಿನಿಸ್ಟರ್ ಮೋದಿ ಆಗ್ಬೇಕು. ನಮ್ಮ ಹಾಸನಲ್ಲಿ ಪ್ರಜ್ವಲ್ ರೇವಣ್ಣ ಆಗ್ಬೇಕು ಸರ್. ಎಸ್ ಸರ್, ಹೇಗಿದೆ ಎಲೆಕ್ಷನ್ ಹವಾ ಇಲ್ಲಿ? ಸರ್ ಇಲ್ಲಿ ಎರಡು ಕಡೆನೂ ಇದೆ, ಬಟ್ ಕಾಂಗ್ರೆಸ್ ಒಂದು ಸ್ವಲ್ಪ ಜಾಸ್ತಿ ಇದೆ ಈ ಸಲ. ಪ್ರಜ್ವಲ್ ಗೆಲ್ಲಲ್ವೇ? ಸ್ವಲ್ಪ ಕಷ್ಟ ಇದೆ ಈ ಸಲ. ಕಷ್ಟ ಇದೆ, ಯಾಕೆ? ಏನು ಪಬ್ಲಿಕ್ ಅದು ಪ್ರೈಮ್ ಮಿನಿಸ್ಟರ್ ಯಾರಾಗ್ಬೇಕು ಸರ್ ನಿಮಗೆ? ನಮಗೆ ರಾಹುಲ್ ಗಾಂಧಿ ಆಗ್ಬೇಕು. ರಾಹುಲ್ ಗಾಂಧಿ ಆಗ್ಬೇಕು. ಮೋದಿ ಬೇಡವೆ? ಮೋದಿ ಇದ್ದಾರೆ, 10 ವರ್ಷ ಮಾಡಿದ್ದಾರೆ ಅವರು, ಬಟ್ ಇವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕಂತ. ಒಳ್ಳೆ ಕೆಲಸ ಮಾಡಿದಾರ ಮೋದಿ ಅವರು? ಮಾಡಿದಾರ, ಮಾಡೋ ಜಾಗ ಪರವಾಗಿಲ್ಲ. ಇವ್ರಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಮಾಡಿದ್ವಿ. ಈಗ ಕಾಂಗ್ರೆಸ್ ಬಂದ್ರೆ ಏನೆಲ್ಲ ಹೆಲ್ಪ್ ಆಗ್ಬೋದು ನಿಮಗೆ? ಆಗ್ತೈತೆ, ಒಂದ್ ಸ್ವಲ್ಪ ಮೊದ್ಲೇನೆ ಆಗ್ತಾ ಇದೆ, ಬಟ್ ಇನ್ನು ಸ್ವಲ್ಪ ಹೆಲ್ಪ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದ್ ಸ್ವಲ್ಪ ನೋಡೋಣ ಅಂತ ಎಲ್ಲರೂ. ನಿಮ್ಮ ಆಟೋದವ್ರಿಗೆ ಪ್ರಾಬ್ಲಮ್ ಆಗಿಲ್ವೇ ಗ್ಯಾರಂಟಿಯಿಂದ? ಅಷ್ಟೇನು ಗ್ಯಾರಂಟಿ ವಾಪಸ್ ಏನು ಆಗಿಲ್ಲ ಸರ್, ಹೇಳ್ತಾರೆ. ಇಲ್ಲೇ ಅಲ್ಲಿ ಜನ ಇದಾರೆ. ಮೋದಿ ಅವ್ರು ಬಂದ್ರೆ ದೇಶ ಭದ್ರವಾಗಿರುತ್ತೆ ಅಂತ ಹೇಳ್ತಿದಾರಪ್ಪ. ಎಲ್ಲಾರೇ ಬಂದ್ರೆ ಎಲ್ಲ ಮಾಡ್ತಾರೆ, ಎಲ್ಲರೂ ಎಲ್ಲ ಆಗುತ್ತೆ. ಅವರೇ ಬೇಕು ಇವರೇ ಬೇಕು ಅಂತ ಏನಿಲ್ಲ ಸರ್. ಅವ್ರಿಗೆ ಒಂದ್ಸಲಿ ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ರೆ ನೋಡಬೇಕು ಯಾರು ಹೆಂಗ್ ಮಾಡ್ತಾರ ಅಂತ. ವಾಯ್ನಾಡಿನಲ್ಲಿ ಸ್ಪರ್ಧಿಸುತ್ತಿರುವ ಯುವರಾಜ ರಾಹುಲ್ ಗಾಂಧಿಗೆ ಶುಭ ಕೋರುವವರು ವಿಜಯಾನಂದ ಎಸ್ ಕಾಶಪ್ಪನವರ್, ಶಾಸಕರು ಹುನಗುಂದ ವಿಧಾನಸಭಾ ಕ್ಷೇತ್ರ. ಬದಲಾವಣೆಗಾಗಿ ವಾಯ್ನಾಡುಗೆ ರಾಹುಲ್ ಗಾಂಧಿ ಮತ್ತೊಮ್ಮೆ. ಆನಂದ್, ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ. ರಾಹುಲ್ ಗಾಂಧಿ ಗೆಲುವು ವಾಯ್ನಾಡು ಅಭಿವೃದ್ಧಿಗೆ ಅನುವು. ಆರ್ ವಿ ದೇವರಾಜ್, ಮಾಜಿ ಶಾಸಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ. ವಾಯ್ನಾಡುಗೆ ಯುವ ಶಕ್ತಿ ರಾಹುಲ್ ಗಾಂಧಿ ಗೆಲ್ಲಿಸಿ. ಲಗ್ಗೆರೆ ಮಂಜುಳಾ ನಾರಾಯಣಸ್ವಾಮಿ, ಪಾಲಿಕೆ ಮಾಜಿ ಸದಸ್ಯರು. ನಾರಾಯಣಸ್ವಾಮಿ ಕಾಂಗ್ರೆಸ್ ಮುಖಂಡರು. ವಾಯ್ನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೆಲುವು ನಮ್ಮ ಧ್ಯೇಯ.